ನೀನೇನ ಹುಡುಗಿ? ಪರವಾಗಿಲ್ಲ, ನೋಡಕ್ಕೆ ಚೆನ್ನಾಗೇ ಇದ್ದಾಳೆ. ಏನು ಓದಿದ್ಯಾ? ನಿಂಗೆ ಯಾಕೆ ಬೇಕು? ಅವಳು ಏನಾದ್ರು ಓದಿರ್ಲಿ. ಅಲ್ಲ ಲಕ್ಷ್ಮಿ ಅವರೇ, ಇಷ್ಟು ದೊಡ್ಡ ಹೆಸರು ಮಾಡಿರೋ ಡಾಕ್ಟ್ರು ದೊಡ್ಡ ಶ್ರೀಮಂತರು ಮನೆ ಹುಡುಗನ್ ಕೈ ಹಿಡಿಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕಲ್ವಾ? ಆದ್ರೂ ನಮ್ಮ ಕರ್ಣ ಕೈ ಹಿಡ್ದಿರೋ ಹುಡುಗಿ ಅಂದ್ರೆ ನಾವೆಲ್ಲರೂ ಸೇರ್ಕೊಂಡು ಒಂದು ಪರೀಕ್ಷೆ ಮಾಡಲೇಬೇಕು. ಪರೀಕ್ಷೆ ಅಂದ್ರೆ ಪೆನ್ನು ಪೇಪರ್ ಕೊಟ್ಟು ಕುರ್ಸಲ್ಲ, ಪಾತ್ರೆ ಸೌಟ್ ಕೊಟ್ಟು ನೀ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀಯ ಅಂತ ಪರೀಕ್ಷೆ ಮಾಡ್ತೀವಿ. ಆಮೇಲೆ ಅದನ್ನ ಟೇಸ್ಟ್ ಮಾಡಿ ಮಾರ್ಕ್ಸು ಕೊಡ್ತೀವಿ. ಅಪ್ಪ ಸದ್ಯ ಅವಳು ಮಾಡೋ ಅಡುಗೆನ ಫಸ್ಟ್ ಟೇಸ್ಟ್ ಮಾಡೋದು ನೀವೇ. ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವುಗಳೇ ಜವಾಬ್ದಾರರು. ಸುಮತಿ, 10 ನಿಮಿಷ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಲಚ್ಚಿ, ನಾನು ನಿತ್ಯಾಗ ಅಡುಗೆ ಮನೇಲಿ ಸಹಾಯ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ನನ್ನ ಮೊಮ್ಮಗಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಬಾರೆ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ ಶಾಂತಿ. ನಿನ್ಗೆ ಅಡುಗೆ ಮಾಡೋಕ್ಕೆಲ್ಲೇ ಬರುತ್ತೆ, ಬಾ ಸುಮ್ಮನೆ ಬಾ. ನೋಡಿ, ನಾನು ಯಾವ ಅಡುಗೆನೂ ಮಾಡಲ್ಲ. ಆ ಥರ ಎಲ್ಲ ಮಾಡಿ ನನಗೇನನ್ನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಮ್ಮ, ಅಡ್ಗೆ ಮಾಡಕ್ ಬರಲ್ವಾ? ಇಲ್ಲ ಬಂದವ್ರಿಗೆ ಗೌರವ ಕೊಡಬಾರ್ದು ಅಂತನಾ? ಕ್ಷಮಿಸಿ, ನಂಗೆ ಆ ರೀತಿ ಉದ್ದೇಶ ಇಲ್ಲ. ನೀವು ಹೇಳಿದ ಶಾಸ್ತ್ರ ಸಂಪ್ರದಾಯ ಎಲ್ಲ ಫಾಲೋ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ನಾನು ಇದನ್ನೆಲ್ಲ ಹೆಚ್ಚು ಮಾಡಿದಷ್ಟು ನಾಳೆ ಸತ್ಯ ಆಚೆ ಬಂದಾಗ ಹೆಚ್ಚು ನೋವಾಗುತ್ತೆ. ಮರಿ, ಏನು ಹೇಳ್ತಾ ಇದೀಯ ನೀನು? ನಿನ್ನ ಮಾತು ನಂಗೆ ಅರ್ಥನೇ ಆಗ್ತಾ ಇಲ್ಲ. ಸಾರಿ ಶಾಂತಿ, ಪ್ಲೀಸ್ ನನಗೆ ಬಲವಂತ ಮಾಡಬೇಡ. ಇದನ್ನೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಇದೇನೇ ಲಜ್ಜಿ, ಇವಳು ಹಿಂಗೆ ಅಂದ್ಬಿಟ್ಟು ಹೋದ್ಲು. ಏನು ಅವಳು ಮಾತಿನ ಅರ್ಥ? ನನಗೂ ಗೊತ್ತಿಲ್ಲ ಕಣೆ. ಏನ್ ಹೀಗೆ ಹೇಳಿದ್ರು ಅಂತ ಅನ್ಕೊಂಡ್ರ? ಅವ್ರು ಸ್ವಲ್ಪ ಹಾಗೇನೆ, ಮಾತು ಮನ್ಸ್ ಮಧ್ಯ ಫಿಲ್ಟ್ರೇ ಇಲ್ಲ. ನಾನು ಹತ್ರ ಮಾತಾಡ್ತೀನಿ. ಅವ್ರು ಇಲ್ಲಿವರೆಗೂ ಯಾವ ಚಾಲೆಂಜು ಸೋತಿಲ್ಲ. ನೀವೆಲ್ಲ ಆರಾಮಾಗಿರಿ.